ನಮಸ್ಕಾರ ಸ್ನೇಹಿತರೆ. ಉತ್ತಮವಾದ ಕೆಲಸಕ್ಕೆ ಉತ್ತಮವಾದ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟದಕ್ಕೆ ಫಲ. ಅದು ಹೇಗೆ? ತುಂಬ ಜನರು ಕೇಳ್ತಾರೆ, ನಾನು ತುಂಬ ಒಳ್ಳೆಯವನು, ನಾನು ಏನು ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದಾಗುತ್ತೆ. ಇನ್ನು ಕೆಲವರು ಏನು ಕೆಟ್ಟದ್ದು ಮಾಡಿದ್ರು ಅವರಿಗೆ ಕೆಟ್ಟದಾಗಲ್ಲ, ಒಳ್ಳೇದಾಗುತ್ತೆ. ಯಾಕೆ ಅಂತ ಅದನ್ನು ಶ್ರೀಕೃಷ್ಣ ಪರಮಾತ್ಮರು ತುಂಬ ಚೆನ್ನಾಗಿ ಹೇಳ್ತಾರೆ. ನಿನ್ನ ಕರ್ಮ ಅನ್ನೋದೇನಿರುತ್ತಲ್ಲ, ಅದು ಈಗಿಂದು ಎಲ್ಲ ಪ್ರಾರಬ್ಧ ಇರುತ್ತೆ. ಕರ್ಮದಲ್ಲಿ ಪ್ರಾರಬ್ಧ ಮತ್ತು ಸಂಕುಚಿತ ಕರ್ಮ ಅಂತ. ನಾವು ಹಿಂದಿನ ಏನು ತೊಗೊಂಡು ಬಂದಿರ್ತೀವಲ್ಲ, ಆ ಕರ್ಮ ನಮ್ಮ ಈ ಜನ್ಮದಲ್ಲಿ ಫಲನೂ ಕೊಡ್ತಿರ್ಬೋದು ಅಥವಾ ವಿಫಲತೆಯನ್ನು ಕೊಡ್ತಿರ್ಬೋದು. ನಾವು ಏನಾದರೂ ವಿಫಲತೆ ಆದರೂ ಕೂಡ ನಾವು ಅದರಲ್ಲಿ ಸಕ್ಸಸ್ ಕಾಣಿದ್ರು ಕೂಡ ಒಳ್ಳೆಯ ಕರ್ಮಗಳು ಅಂದರೆ ಒಳ್ಳೆಯ ಕೆಲಸಗಳು, ಒಳ್ಳೊಳ್ಳೆ ಆಚಾರಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಅಂದರೆ ನಾವು ನೆಕ್ಸ್ಟ್ ಜನ್ರೇಷನ್ ಹೋದಾಗ, ನೆಕ್ಸ್ಟ್ ಅಪ್ಗ್ರೇಡ್ ಆಗಿ ಇನ್ನೊಂದು ಜನ್ಮ ತೊಗೊಂಡಾಗ ಒಳ್ಳೆಯ ರೀತಿಯಿಂದ ಅಲ್ಲಿ ನಮಗೆ ಫಲಗಳು ಬರ್ತವೆ. ಇಲ್ಲಿದ್ದು ಈಗ ಒಂದು ಗೊತ್ತಾ, ಏನೋ ಒಂದು ಮಾಡಿಟ್ರೆ ಮುಂದೆ ಆಗುತ್ತೆ ಅಂತ ಹಿಂದಿನ ಜನರು ಆಸ್ತಿ ಮಾಡ್ತಿದ್ರು. ಹಾಗೆ ನಾವು ಈ ಜನ್ಮದಲ್ಲಿ ಏನು ಮಾಡಿರ್ತೀವಲ್ಲ, ಅದನ್ನು ನೆಕ್ಸ್ಟ್ ಜನ್ಮದಲ್ಲಿ ನಾವು ಪಡಿತೀವಿ ಅಂತ. ಒಮ್ಮೆ ಒಂದು ತುಂಬ ಚೆನ್ನಾಗಿರೋ ಒಬ್ಬ ವ್ಯಕ್ತಿಗಳು ಒಂದು ಕಥೆ ಹೇಳಿದರು. ಕರ್ಮ ಹೆಂಗೆ ಬೆನ್ನಟ್ಕೊಂಡ್ಬರುತ್ತೆ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪಗಳು ನಮಗೆ ಮುಂದಿನ ಜನ್ಮದಲ್ಲಿ ಹೇಗೆ ಬೆನ್ನಟ್ಕೊಂಡು ಬರ್ತವೆ ಅಂತ ಹೇಳಿದ್ರು. ಒಮ್ಮೆ ಒಬ್ಬ ರಾಜ ಒಂದು ಸುಂದರವಾದ ನದಿ ತೀರದಲ್ಲಿ ತನ್ನ ಬಿಡಾರನ್ನ ಹೂಡಿದಂತೆ. ಹೂಡಿದಾಗ ಅಲ್ಲಿ ತುಂಬ ಜನ ಬರ್ತಿದ್ರಂತೆ, ಹೋಗ್ತಿದ್ರಂತೆ, ಎಲ್ಲ ಖುಷಿ ಖುಷಿಯಾಗಿತ್ತಂತೆ. ಒಂದು ಬಿಡಾರ ಅಂದರೆ ಒಂದು ತಿಂಗಳು 2 ತಿಂಗಳು ಈ ಥರ ಆವಾಗ ಬಿಡಾರ ಹೊಡ್ತಿದ್ರಂತೆ. ಆವಾಗ ಒಬ್ಬ ಸಾಧು ವ್ಯಕ್ತಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಕೋಲು, ಒಂದು ಕಡೆ ಜೋಳಿಗೆ, ಇನ್ನೊಂದು ಕಡೆ ಏನೋ ಒಂದು ವಿಚಿತ್ರವಾದ ವಸ್ತು ಹಿಡ್ಕೊಂಡು ಹೊಂಟಿದಂತೆ. ರಾಜ ಇದನ್ನ ನೋಡ್ದಂತೆ. ಅವ್ನಿಗೆ ಯಾಕೋ ಒಂಥರ ಅಸಮಾಧಾನ ಅನಿಸ್ತಂತೆ. ಆ ವ್ಯಕ್ತಿ ನೋಡಿದಾಗ ಏನೋ ಅವನಿರೋ ತೇಜಸ್ಸು, ಅವನಿರೋ ಶಾಂತತೆ, ಇದನ್ನೆಲ್ಲ ನೋಡಿ ರಾಜನಿಗೆ ತಡೆಯಕ್ಕಾಗಲಿಲ್ಲಂತೆ. ಸೈನಿಕರು ಹೇಳದಂತೆ, ಆ ವ್ಯಕ್ತಿನ ಹಿಡ್ಕೊಂಡು ಕರ್ಕೊಂಡು ಬನ್ನಿ ಅಂತಂದಂತೆ. ಆವಾಗ ಸೈನಿಕರು ಓಡಿ ಹೋಗ್ಬಿಟ್ಟು ಅವನನ್ನು ಹಿಡಿದ್ಬಿಟ್ಟು ದರದಲ್ಲಿ ಹಿಡ್ಕೊಂಡು ಬಂದ್ರಂತೆ. ಅಂದರೆ ರಾಜ ಅಷ್ಟು ಅಗ್ರೆಷನ್ ಹೇಳಿದ, ಇವು ಹಿಡ್ಕೊಂಡು ಬನ್ರಿ ಸೈನಿಕರೇ, ಅವ್ನು ಹಿಡ್ಕೊಂಡು ಬನ್ರಿ, ಆ ಥರ ಹಿಡ್ಕೊಂಡು ಬಂದ್ರಂತೆ. ಆ ವ್ಯಕ್ತಿ ಏನೂ ಮಾತಾಡಲಿಲ್ಲಂತೆ. ಕೈಯಲ್ಲಿ ಒಂದೇನೋ ವಸ್ತು ಇತ್ತಂತೆ, ಒಂದು ಜೋಳಿಗೆ, ಒಂದು ಬಡಿಗೆ ಅಷ್ಟೇ. ಆ ರಾಜ ತುಂಬ ಒಂದು ಕ್ಷಣ ಅವನನ್ನು ದಿಟ್ಟಿಸಿ ಮೇಲಿಂದ ಕೆಳಗಿನವರೆಗೂ ನೋಡಿದಂತೆ. ನೋಡಾದ್ಮೇಲೆ ಹೇಳಿದಂತೆ, ನಿನ್ನ ಜೋಳಿಗೆಯಲ್ಲಿ ಏನಿದೆ ತೆಗೆಯಂದಂತೆ. ಜೋಳಿಗೆ ಏನಿದೆ ತೆಗೆಯ ಅಂದ ತಕ್ಷಣ ಅವನು ತೋರಿಸಿದಂತೆ, ಏನಿಲ್ಲ, ಸ್ವಲ್ಪ ಆಹಾರ ಇದೆ, ಅಂದರೆ ಆಹಾರನ ಸಂಜೆ ಹೊತ್ತಿಗೆ ಅಥವಾ ಅದನ್ನು ಪ್ರಾಣಿಗಳಿಗೆ ಒಂದು ಚಿಕ್ಕದಾದ ಅಳಲಿರ್ತದೆ ಜೋಳಿಗೆಯಲ್ಲಿ, ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಿದಂತೆ. ರಾಜನ ತುಂಬ ಅಹಂಕಾರ ಬಂತಂತೆ. ಅಂದರೆ ಆ ವ್ಯಕ್ತಿ ತೇಜಸ್ ನೋಡಿ ಅವನಿಗೆ ಒಳಗಡೆ ಸಹಿಸೋಕ್ಕಾಗಲಿಲ್ಲಂತೆ. ಆ ಆಹಾರನ ತಗೊಂಡು ಆ ಅಳಿಲನ್ನು ಕಿತ್ಕೊಂಡು ಆ ಜೋಳಿಗೆಯಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಆಮೇಲೆ ಇನ್ನೊಂದು ವಸ್ತು ಇತ್ತಲ್ಲ ಅದೊಂಥರ ಹೊಳಿತಾ ಇತ್ತಂತೆ. ಅದನ್ನು ಕಿತ್ಕೊಂಡು ಹೋಗಿ ಇನ್ನೊಂದು ಕಳಿಸದಂತೆ. ಅವನು ಹೇಳಿದಂತೆ, ಸರಿ ರಾಜ, ಮಾಡಿದ್ದಲ್ಲ, ಅಳಿಲು ಅಂದ್ರೆ ಕೊಡುವಂದಂತೆ. ಆ ಅಳಿಲು ಅವನು ಕೊಡಲ್ಲ, ನಾನು ನಿನಗೆ ಕೊಡ್ಬೇಕಂದ್ರೆ ತಲೆ ಕಡಿತೀನಿ ಅಂದಂತೆ. ಸರಿ ಬೇಡ ಅಂತೇಳಿ ಮುಂದೆ ಸ್ವಲ್ಪ ಹೊತ್ತು ಮುಂದೆ ಹೋದಂತೆ. ಆ ವ್ಯಕ್ತಿ ಆ ಮಣ್ಣಿ ಜೋಗಿ ತೊಗೊಂಡು ಒಂದು ಕ್ಷಣದಲ್ಲಿ ಆ ಅಳಿಲು ಮತ್ತೆ ಆ ಕೈ ಹಿಡ್ಕೊಂಡಿದ್ದ ವಸ್ತು, ಹೊಳಿತಾ ವಸ್ತು, ಅವೆರಡು ಒಂದೇ ಕಡೆ ಹೋಗ್ಬಿಟ್ಟು ಟಕ್ ಅಂತ ಒಂದು ಬೆಳಕಾಯ್ತಂತೆ. ಬೆಳಕಾಗಿದ ತಕ್ಷಣ ರಾಜ ಒಂದು ಕ್ಷಣ ಸತ್ತೋಗ್ಬಿಟ್ಟಂತೆ. ಸತ್ತೋದ್ಮೇಲೆ ರಾಜ ಆ ಬೆಳಕಿನಿಂದ ಹೋಗ್ತಾ ಇದ್ದಂತೆ. ಆ ಬೆಳಕು ತೋರಿಸ್ತಂತೆ. ನೋಡಿದ್ರೆ ಆ ಬೆಳಕು ಯಮ ಆಗಿತ್ತಂತೆ. ಆ ಅಳಿಲೆ ಯಮ. ಆ ಯಮ ಆಗಿ ಅವನು ಮಾಡಿರೋ ಪುಣ್ಯ ಕೆಲಸಗಳೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದಂತೆ. ಎಲ್ಲರಿಗೂ ದಾನ ಮಾಡಿದಂತೆ. ಎಲ್ಲ ಕಡೆಗೂ ಬಂಗಾರ, ಬೆಳ್ಳಿ, ವಜ್ರ ಎಲ್ಲ ಹಂಚಿದ್ದಂತೆ. ಎಲ್ಲರೂ ಖುಷಿಯಾಗಿರಲಿ, ಎಲ್ಲರಿರಲಿ ಅಂತ. ಆದರೆ ಅವನಿಗೆ ಒಂದು ಏನಂದರೆ, ಯಾರನ್ನ ಹೊಗಳಬೇಕು, ಆ ಥರ ಅವನಿಗೆ ಭಾವನೆಗಳು ತೋರಿಸ್ಬೇಕು, ಅವನಿಗೆ ನೀನು ಶ್ರೇಷ್ಠ ಅನ್ನೋ ಥರ ಮಾತಾಡಿದ್ರೆ ಮಾತ್ರ ಅವ್ನು ಕೊಡ್ತಿದ್ದಂತೆ. ಈ ವ್ಯಕ್ತಿ ಹಾಗೆ ಮಾಡಿಲ್ಲ, ಸಾಮಾನ್ಯ ವ್ಯಕ್ತಿ. ಆವಾಗ ಅವನಿಗೆ ಎಲ್ಲ ಇತ್ತಂತೆ. ಸರಿ ರಾಜ, ಇದು ನೀನು ಕಳಿಸಿದಲ್ಲ, ನಾನು ಯಮ, ನಾನು ಅಳಿಲಲ್ಲ, ನಾನೇ ನನ್ನ ಪರೀಕ್ಷೆ ಮಾಡಿ ಬಂದಿದ್ದೆ. ಒಬ್ಬ ಸಾಧು ಮನುಷ್ಯ ಆಗಿ ಅವನು ಹೋಗಿದ್ದು
ದೇವತಾ ಮನುಷ್ಯ, ದೇವದೂತ ಅಂತೆಲ್ಲ ಹಿಂಗೆ ಹೇಳ್ದಂತೆ. ಹೇಳಾದ್ಮೇಲೆ ನಾನು ಯಾಕೆ ಹಿಂಗಾದೆ, ನೀನು ಏನು ಮಾಡ್ತಿದ್ದೆ ತಪ್ಪನ್ನ, ಅದು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ, ಆದರೆ ನಿನ್ನೊಳಗಡೆ ಒಂದು ಸೂಚಿಷ್ಟು ಇದಿಲ್ಲ. ಆದರೂ ನೀನು ಯಾರು ಹೊಗಳ್ತಾರಲ್ಲ, ನಿನ್ನನ್ನು ಯಾರು ಖುಷಿ ಪಡಿಸ್ತಾರಲ್ಲ ಅವ್ರಿಗೆ ಮಾತ್ರ ನೀನು ಒಳ್ಳೇದು ಮಾಡ್ತಿದ್ದೀಯ. ಅದಕ್ಕೆ ನಿನ್ನನ್ನು ಈ ಯಮಲೋಕ ಕರ್ಕೊಂಡ್ಬಂದಿದ್ದೀವಿ. ಸರಿ, ನೀನು ಮಾಡಿರೋ ಪುಣ್ಯನೆಲ್ಲ ಇದೆ, ಎಲ್ಲಾದರೂ ಓಕೆನಾ, ಒಂದು ಅಗಳಷ್ಟು ಅನ್ನ ಇದೆಯಾ ನೋಡು ಅಂದಂತೆ. ರಾಜ ಗಾಬರಿಯಿಂದ ನೋಡ್ತಿದ್ದಂತೆ, ಎಲ್ಲೂ ಇರಲಿಲ್ಲಂತೆ. ಒಂದೇ ಒಂದು ಜೋಳಿಗೆ ಬಿದ್ದಿತ್ತಂತಲ್ಲಿ. ಆ ಜೋಳಿಗೆ ಇಷ್ಟೆಲ್ಲ ಚಿನ್ನ ಮತ್ತು ರತ್ನಗಳನ್ನು ದಾನ ಮಾಡಿದ್ದೀನಿ, ಅನ್ನದಾನನೇ ಮಾಡಿಲ್ಲ ಅನ್ನೋ ಆ ಫೀಲ್ ಬಂದಂತೆ. ಓಡೋಗ್ಬಿಟ್ಟು ಆ ಜೋಳಿಗೆ ಎತ್ಕೊಂಡಂತೆ. ಜೋಳಿಗೆ ನೋಡಿದ್ರೆ ಬರೀ ಮಣ್ಣಿತ್ತಂತೆ. ಮಣ್ಣನ್ನು ನೋಡದಂತೆ ಹಿಂಗೆ ಎತ್ಕೊಂಡು ಅಲ್ಲಿ ಹೇಳ್ದಂತೆ, ಅದರೊಳಗಿರೋ ಮಣ್ಣು ಹೊರ ತೆಗೆದು ಹಾಕು, ಅದು ಯಾವಾಗ ಖಾಲಿಗತ್ತಲ್ಲ ನೀನು ಮತ್ತೆ ಬೋಲಕ್ಕೆ ಹೋಗ್ತೀಯ ಅಂತ ಹೇಳಿದಂತೆ. ಹೇಳಿದಾಗ ಅವನು ಆ ಮಣ್ಣನ್ನು ತೆಗೆ ಸ್ಟಾರ್ಟ್ ಮಾಡಿದಂತೆ. ತೆಗಿತಾ ಹೋದಂತೆ, ಒಂದು ವಾರ ತೆಗೆದಂತೆ, ಒಂದು ತಿಂಗಳು ತೆಗೆದಂತೆ, ಒಂದು ವರ್ಷ ತೆಗೆದಂತೆ. ಆ ಮಣ್ಣೇ ಮುಗಿಲಿಲ್ಲಂತೆ. ಹಾಗೆ ವರ್ಷ ಕಳೀತಾ ಹೋದಂತೆ. ಹಂಗೆ ಒಂದು ದಿವಸ ಆ ಮಣ್ಣು ಖಾಲಿ ಆಯ್ತಂತೆ. ಖಾಲಿಗೆ ತಕ್ಷಣ ಥಟ್ಟನೆ ಎಚ್ಚರ ಬಿಡ್ತಂತೆ ರಾಜನಿಗೆ. ಅವನು ಒಂದು ಕ್ಷಣ ನಿದ್ರೆಯಲ್ಲಿ ಮಲಗಿದ್ದಂತೆ ಕಾಟ ಮೇಲೆ ತನ್ನ ರಾಜ ಸಿಂಹಾಸನದಲ್ಲಿ. ಎದ್ದ ತಕ್ಷಣ ಹೋಗಿ ಇಮಿಡಿಯೇಟಾಗಿ, ಅಂದರೆ ಅರ್ಜೆಂಟಾಗಿ ಎಲ್ಲ ರಾಜ ಸಭೆಯನ್ನು ಕರೆದಂತೆ. ಎಲ್ಲ ಪ್ರಧಾನಮಂತ್ರಿಗಳಿಗೆ, ಮಹಾನ್ ವ್ಯಕ್ತಿಗಳಿಗೆ ಎಲ್ಲರೂ ಕರೆದು ಅದರ ಬಗ್ಗೆ ವಿಸ್ತರಣೆ ಕೊಟ್ಟಂತೆ. ಈ ಥರ ನನಗೆ ಕಲಿಸ್ಬಿತ್ತು ಅಂತ ಹೇಳಿದಂತೆ. ಅಲ್ಲಿರುವಂತಹ ಆಸ್ಥಾನದಲ್ಲಿದ್ದಂಥ ಋಷಿಮನಿಗಳು ಎಲ್ಲರೂ ಬಂದಿದ್ದರಂತೆ, ದೊಡ್ಡ ದೊಡ್ಡ ಋಷಿಗಳು. ಅವ್ರು ಹೇಳಿದಂತೆ, ರಾಜ ನಿನಗೆ ಕಾಲ ಬಂದು ಭೇಟಿಯಾಗಿದೆ, ನೀನು ಒಳ್ಳೆ ಕೆಲಸ ಮಾಡ್ತಿದೀಯ, ಇಲ್ಲ ಅಂತಲ್ಲ. ಅದನ್ನು 4 ಜನರಿಗೆ ಅನ್ನದಾನ ಮಾಡು, ಅದರಿಂದ ನಿನಗೆ ಒಂದು ಶ್ರೇಷ್ಠ ಸಿಗುತ್ತೆ. ಇನ್ನು ಬಂಗಾರ ಬೆಳ್ಳಿ ಕೊಟ್ಟರೆ ಅದನ್ನು ಆ ಪ್ರಾಣಕ್ಕೂ ಅಪಾಯ ಏನಾಗ್ಬೋದು. ಆಚೆ ಕಡೆ ತೊಗೊಂಡೋಗಿ ಸಂತೆಯಲ್ಲಿ ಮಾರಕ್ಕಂತ ಹೋಗ್ತಿರ್ತಾರೆ. ಇನ್ನೊಂದು ಊರಿಂದ ಇನ್ನೊಂದು ಊರು ಹೋಗ್ತಾರೆ, ದರೋಡೆಕೋರರು, ಅವರೆಲ್ಲ ಅವ್ರನ್ನ ಕೊಲ್ಬೋದು, ಸಾಯಿಸ್ತಾ ಇರ್ತಾರೆ. ಹೀಗೆಲ್ಲ ಇದೆ. ಹಾಗಾಗಿ ನೀನು ನಿನ್ನ ಹತ್ರ ಬಂದು ಯಾರಾದರೂ ಹೊಗಳಿದ್ರೆ ಮಾಡಿದ್ರೆ ಸರಿ, ನೀನು ಕೊಡು ತಪ್ಪದಲ್ಲ, ರಾಜ್ಯಧರ್ಮ ಕೊಡು, ನಿನ್ಗೆ ಖುಷಿ ಆಗುತ್ತೆ ಅನ್ಸುತ್ತೆ ಕೊಡು. ಹಾಗೆ ಅದರ ಜೊತೆಗೆ ಅನ್ನದಾಸೋಹನ ಪ್ರಾರಂಭ ಮಾಡು. ಅನ್ನದಾಸೋಹದಿಂದ ತುಂಬ ರಾಜ ಮನೆತನಕ್ಕೆ ಶ್ರೇಷ್ಠ ಬರುತ್ತೆ. ಯಾರ ಆತ್ಮ, ಯಾರ ಕರುಳು ಅವ್ರಿಗೆ ತಣ್ಣಾಗುತ್ತೋ, ಶಾಂತ ಆಗುತ್ತೋ, ತುಂಬುತ್ತೋ, ಅವರು ನಿನಗೆ ಮೇಲ್ಗಡೆಯಿಂದ ಆಶೀರ್ವಾದಿಸದಿದ್ದರೂ ಅವರ ಉಂಡಿರುವ ಅನ್ನ ಅಗಳು ಅವ್ರ ಕರುಳು ಮುಟ್ಟಿದ ಮೇಲೆ ಆ ಕರುಳು ಆಶೀರ್ವಾದ ಮಾಡುತ್ತಲ್ಲ, ಆ ಆಶೀರ್ವಾದ ತುಂಬ ಇಂಪಾರ್ಟೆಂಟು. ಯಾವುದು ಕೊಟ್ಟರೂ ಮನುಷ್ಯನಿಗೆ ಬೇಡ ಅನ್ನಲ್ಲ. ಅದೇ ನೀನು ಅನ್ನ ಕೊಡು, ಅನ್ನ ಹೊಟ್ಟೆ ತುಂಬಿದ ಮೇಲೆ ಸಾಕಂತಾನೆ. ನೀನು ಬಂಗಾರ ಬಳಿ ಕೊಟ್ಟರೆ ಯಾವುದೂ ಸಾಕನ್ನಲ್ಲ. ಅಂದರೆ ಅನ್ನಕ್ಕಿರೋದು ತುಂಬ ಮಹತ್ವ. ಅನ್ನ ಎಲ್ಲರನ್ನು ಬಲಿಸುತ್ತೆ. ಹಾಗಾಗಿ ನೀನು ಅನ್ನದಾನ ಮಾಡೋ ರಾಜ ಅಂತ ಎಲ್ಲರೂ ಹೇಳ್ದಂತೆ. ಅವತ್ತು ರಾಜ ಅವನಿಗೆ ಬಿದ್ದರು ಕನಸಿಂದ ಒಂದು ನಿರ್ಧಾರ ತಗೊಂಡ್ಬಿಟ್ಟಂತೆ. ಪ್ರತಿನಿತ್ಯ ಅವನು ಅಲ್ಲಿ ಬರೋವಲ್ಲ ಭಂಡಾರ ದಾಸೋಹಕ್ಕಂತ ಮೀಸಲಿಟ್ಟಂತೆ. ಅಂದರೆ ಮನುಷ್ಯನಿಗೆ ಒಬ್ಬರೇ ಕೂತ್ಕೊಂಡಾಗ ಏನಾದರೂ ಯೋಚನೆ ಬರ್ತಾವಲ್ಲ, ಅದನ್ನು ನಾವು ನೆನಪಲ್ಲಿಟ್ಕೋಬೇಕು. ನೆನಪಲ್ಲಿಟ್ಕೊಂಡು 4 ಜನರ ಹತ್ರ ಅದ್ರ ಬಗ್ಗೆ ಡೈರೆಕ್ಟಾಗಿ ಆ ಆನ್ಸರು, ಆ ಬಂದಿರತಕ್ಕಂಥ ಸಂದೇಶ ಹೇಳ್ಬಾರ್ದು. ಇದ್ರ ಬಗ್ಗೆ ಹೇಗಿದ್ರೆ ಹೇಗಿರುತ್ತೆ ಅಂತ 4 ಜನರ ಕಡೆಯಿಂದ ನಾವು ಔಟ್ಪುಟ್ ತೊಗೊಂಡ್ರೆ ನಮ್ಮ ಲೈಫಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣುತ್ತೆ. ಹೀಗೆ ಒಂದೊಂದಾಗಿ ಬದಲಾಗ್ತಾ ಹೋದರೆ ನಾವು ಎಲ್ಲೇ ಹೋಗ್ತೀವಿ. ನಾವು ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು. ನಮಗೆ ಅದರಿಂದ ಎಷ್ಟು ಒಳ್ಳೆಯದಾಗ್ತಿದೆ ಅಂತ ಫಸ್ಟ್ ತಿಳ್ಕೊಬೇಕು. ನನಗದು ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ನಾನೊಂದು ಸ್ಟೆಪ್ ಇಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.